ಹಾಯ್ ಗೈಸ್, ಹಿಂದಿನ ವಿಡಿಯೋದಲ್ಲಿ ಟೆರಾಫಾರ್ಮ್ ಅಂದರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಆನ್ಸಿಬಲ್ನ ಬಗ್ಗೆ ನೋಡೋಣ. ಫಾರ್ ಎಕ್ಸಾಂಪಲ್, ನೀವು ಮ್ಯಾನ್ಯುವಲಿ ಅಥವಾ ಟೆರಾಫಾರ್ಮ್ನ ಯೂಸ್ ಮಾಡಿಕೊಂಡು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀರಾ. ಆದರೆ ಆ EC2 ಇನ್ಸ್ಟೆನ್ಸ್ ಒಳಗಡೆ ಇವಾಗ ಕೆಲವೊಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು, ಮೇ ಬಿ ಅಪ್ಡೇಟ್ ಮಾಡಬೇಕು, ಅಥವಾ ಫಾರ್ ಎಕ್ಸಾಂಪಲ್ ಜೆನ್ಕಿನ್ಸ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, ನೀವು ಮ್ಯಾನ್ಯುವಲಿ SSH ಮಾಡಿಬಿಟ್ಟು ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ತೀರಾ. ಅದೇ ನಿಮ್ಮ ಹತ್ರ ಈಗ 10 EC2 ಇನ್ಸ್ಟೆನ್ಸ್ ಇದೆ ಅನ್ಕೊಳ್ಳಿ. 10 ಇನ್ಸ್ಟೆನ್ಸ್ ಒಳಗಡೆ ಹೋಗಿ ಒಂದೊಂದಾಗಿ ಮ್ಯಾನ್ಯುವಲ್ ಆಗಿ ಇನ್ಸ್ಟಾಲ್ ಮಾಡಬೇಕು. ಅದೇ ಈ ಒಂದು ಇನ್ಸ್ಟಾಲೇಷನ್ನ ಸಹ ಆಟೋಮೇಟ್ ಮಾಡ್ಬೋದು. ಆ ಒಂದು ಆಟೋಮೇಷನ್ಗೋಸ್ಕರ ನಾವು ಆನ್ಸಿಬಲ್ ಅಂತ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಟೂಲ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಇದೇ ಒಂದು ಕೆಲಸನ ಟೆರಾಫಾರ್ಮ್ನ ಯೂಸ್ ಮಾಡಿಕೊಂಡು ಸಹ ಮಾಡ್ಬೋದು. ರಿಮೋಟ್ ಪ್ರೊವಿಷನರ್ ಅಂತ ಬರುತ್ತೆ, ಆದರೆ ಯಾರೂ ಮಾಡಲ್ಲ. ಏನಕ್ಕಂದರೆ ಅದರಲ್ಲಿ ಕೆಲವೊಂದು ಲಿಮಿಟೇಷನ್ ಇದೆ, ಕೆಲವೊಂದು ಸಲ ಕ್ರ್ಯಾಶ್ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿ ನೀವು ಆನ್ಸಿಬಲ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಅದು ಮೋಸ್ಟ್ ರಿಲಯಬಲ್ ಆಗಿ ಈ ಒಂದು ಕೆಲಸನ ಮಾಡುತ್ತೆ. ಹೆಂಗಂದರೆ ನೀವು ಆನ್ಸಿಬಲ್ನ ಯೂಸ್ ಮಾಡಿಕೊಂಡು EC2 ಇನ್ಸ್ಟೆನ್ಸ್ನ ಸಹ ಕ್ರಿಯೇಟ್ ಮಾಡ್ಬೋದು, ಆದರೆ ಮಾಡಲ್ಲ. ಏನಕ್ಕಂದರೆ ಅದಕ್ಕೆ ಡೆಡಿಕೇಟೆಡ್ ಟೂಲ್ ಟೆರಾಫಾರ್ಮ್. ಹೆಂಗಂದರೆ ಇದು ನೀವೊಂದು ಗರಗಸ ತಗೊಂಡು ಮರನ ಕಡಿಬೋದು, ಅದೇ ರೀತಿ ಅದರಿಂದ ತರಕಾರಿ ಸಹ ಕಟ್ ಮಾಡ್ಬೋದು, ಆದರೆ ಅದರ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀವಲ್ವಾ, ಇದು ಅದೇ ರೀತಿ. ಹಾಗೆ ಆನ್ಸಿಬಲ್ನಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಲೈನಕ್ಸ್ ಸರ್ವರ್ ಯೂಸ್ ಆಗುತ್ತೆ, ಅಂದರೆ ಲೈನಕ್ಸಲ್ಲಿ ನಿಮಗೆ ಇದನ್ನ ಯೂಸ್ ಮಾಡ್ತಾರೆ. ಹಾಗೆ ವಿಂಡೋಸಲ್ಲಿ ಸಹ ಒಂದು ತಕ್ಕ ಮಟ್ಟಿಗೆ ವರ್ಕ್ ಆಗುತ್ತೆ. ಹಾಗೆ ಈ ಒಂದು ಆನ್ಸಿಬಲ್ ಅಂತೂ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹೆಚ್ಚಿನ ಕಂಪ್ನಿಗಳಲ್ಲಿ, ಯಾಕಂದರೆ ಕ್ಯೂಬರ್ನೆಟಿಸ್ ಎಲ್ಲ ಬಂದಿರೋದ್ರಿಂದ ಈ ರೀತಿ ಇನ್ಸ್ಟಾಲೇಷನ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ. ಆದ್ರೂ ತುಂಬ ಯೂಸ್ ಆಗುತ್ತೆ. ಈ ರೀತಿ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ನಾವು ಆನ್ಸಿಬಲ್ ಪ್ಲೇ ಬುಕ್ಗಳನ್ನು ಬರಿತೀವಿ. ಹಾಗೆ ಆನ್ಸಿಬಲ್ ಸಹ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ನೀವು ಪ್ಲೇ ಬುಕ್ಗಳನ್ನು ಬರಿಬೋದು, ಬೇರೆ ಬೇರೆ ರೀತಿ ಆಟೋಮೇಷನ್ಗಳನ್ನು ಮಾಡ್ಬೋದು. ಇದು ನೀವು ಒಂದ್ಸಲ ಆನ್ಸಿಬಲ್ನ ಸ್ಟಾರ್ಟ್ ಮಾಡಿದಾಗ, ಸ್ಟಾರ್ಟ್ ಮಾಡಿದಾಗ ನಿಮಗೆ ಈಸಿಲಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಮೇನ್ ಡಿಫ್ರೆನ್ಸ್ ಈ ಒಂದು ಟೆರಾಫಾರ್ಮ್ ಮತ್ತು ಆನ್ಸಿಬಲ್ಗೆ. ಟೆರಾಫಾರ್ಮ್ ನಮ್ಮ ISC ಟೂಲ್, ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಲಿಕ್ಕೆ. ಆನ್ಸಿಬಲ್ ಅನ್ನುವಂಥದ್ದು ಕಾನ್ಫಿಗರೇಷನ್, ಆ ಇನ್ಫ್ರಾಸ್ಟ್ರಕ್ಚರ್ ಇನ್ಸೈಡ್, ಅಂದರೆ EC2 ಇನ್ಸ್ಟೆನ್ಸ್ ಒಳಗಡೆ ಏನೇನು ಇನ್ಸ್ಟಾಲ್ ಮಾಡಬೇಕು ಅಂತ ಡಿಸೈಡ್ ಮಾಡುವಂಥದ್ದು ಆನ್ಸಿಬಲ್. ಸೊ ಇದೇಷ್ಟು ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವುದೇ ಥರದ ಡೌಟ್ ಇದ್ದರೆ ಕಾಮೆಂಟ್ ಮಾಡ್ಬೋದು.